ನಮಸ್ಕಾರ, ನಾನು ಸಂಗಮೇಶ್ವರ ಎನ್.ಎಸ್. BA 5ನೇ ಸೆಮಿಸ್ಟರ್ನ ಪೇಪರ್ ಸೋಷಿಯಲ್ ಡೆಮೋಗ್ರಫಿ. ವಿಷಯ ವೀವ್ಸ್ ಆಫ್ ಥಿಯರಿ ಆಫ್ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್, ಜನಸಂಖ್ಯಾ ಬದಲಾವಣಾ ಸಿದ್ಧಾಂತದ ಕೆಲವು ಅನಿಸಿಕೆಗಳು. C.P. ಬ್ಲ್ಯಾಕರ್ ಅವರು ಪ್ರಪಂಚದ ಜನಸಂಖ್ಯೆಯನ್ನು 5 ಹಂತಗಳಲ್ಲಿ ವಿವರಣೆಯನ್ನು ನೀಡಿದ್ದಾರೆ. ಮೊದಲನೇದಾಗಿ ಅಧಿಕ ಸ್ಥಿರ ಹಂತ ಅಥವಾ ಹೈ ಸ್ಟೇಷನರಿ ಫೇಸ್. ಈ ಹಂತದಲ್ಲಿ ಜನನ ಮತ್ತು ಮರಣ ಎರಡು ಹೆಚ್ಚಾಗಿರೋದ್ರಿಂದ ಜನಸಂಖ್ಯೆಯಲ್ಲಿ ಯಾವುದೇ ರೀತಿಯಾದ ಬೆಳವಣಿಗೆ ಆಗೋದಿಲ್ಲ. ಅದನ್ನ ಝೀರೋ ಪಾಪ್ಯುಲೇಷನ್ ಗ್ರೋತ್ ಅಂತ ಕರೀತಾರೆ. ಈ ಒಂದು ಲಕ್ಷಣವನ್ನ ಆರ್ಥಿಕವಾಗಿ ಹಿಂದುಳಿದಂತ ರಾಷ್ಟ್ರಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ತೀವಿ. ಕಾರಣ ಏನು ಅಂದ್ರೆ, ಡೆತ್ ರೇಟ್ ಈಸ್ ಹೈ ಬಿಕಾಸ್ ಆಫ್ ಲ್ಯಾಕ್ ಆಫ್ ಮೆಡಿಕಲ್ ಫೆಸಿಲಿಟೀಸ್ ಅಂಡ್ ಕ್ಲೀನ್ಲಿನೆಸ್. ಮರಣ ದರ ಆರ್ಥಿಕವಾಗಿ ಹಿಂದುಳಿದಂಥ ರಾಷ್ಟ್ರದಲ್ಲಿ ಯಾವ ಕಾರಣಕ್ಕಾಗಿ ಹೆಚ್ಚಾಗಿರ್ತದೆ ಅಂದರೆ, ಆ ರಾಷ್ಟ್ರದಲ್ಲಿ ವೈದ್ಯಕೀಯ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಇರೋದಿಲ್ಲ. ವೈದ್ಯಕೀಯ ಸೌಲಭ್ಯಗಳ ಕೊರತೆಯಿಂದಾಗಿ ನಾವು ಆ ರಾಷ್ಟ್ರಗಳಲ್ಲಿ ಮರಣ ದರ ಹೆಚ್ಚಾಗಿರೋದನ್ನು ನೋಡ್ತೀವಿ. ಈ ಕಾರಣದಿಂದ ಜನಸಂಖ್ಯೆ ಬೆಳೆಯೋದಿಲ್ಲ, ಜನಸಂಖ್ಯೆ ಕುಂಠಿತವಾಗೋದನ್ನು ಸಹ ನಾವು ಗಮನಿಸ್ತೀವಿ. ಈ ಒಂದು ಹಂತ ಪಶ್ಚಿಮ ಯುರೋಪಲ್ಲಿ 1840ರವರೆಗೂ ಗಮನಿಸ್ತೀವಿ. ಅದೇ ಭಾರತ ಮತ್ತು ಚೈನಾದಲ್ಲಿ 1901 ಇಸ್ವಿಯಲ್ಲಿ ನಾವು ಈ ಲಕ್ಷಣಗಳನ್ನ ಗುರುತಿಸಬಹುದು. ನಂತರ ಎರಡನೆಯ ಒಂದು ಹಂತ ಅರ್ಲಿ ಎಕ್ಸ್ಪ್ಯಾಂಡಿಂಗ್ ಫೇಸ್, ಮೊದಲ ವಿಸ್ತೀರ್ಣ ಹಂತ. ಈ ಹಂತದಲ್ಲಿ ಹೈ ಫರ್ಟಿಲಿಟಿ ಅಂಡ್ ಹೈ ಬಟ್ ಡಿಕ್ಲೈನಿಂಗ್ ಮಾರ್ಟಾಲಿಟಿ ರೇಟ್. ಇಲ್ಲಿ ಜನನ ದರ ಹೆಚ್ಚಾಗಿರ್ತದೆ, ಆದರೆ ಮರಣ ದರದಲ್ಲಿ ನಾವು ಮೊದಲು ಇಳಿಕೆಯನ್ನು ಕಾಣ್ತೀವಿ. ಕಾರಣ ಏನು ಅಂದ್ರೆ, ಆರ್ಥಿಕತೆಯಲ್ಲಿ ಆದಂತಹ ಬದಲಾವಣೆ, ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಬೆಳವಣಿಗೆ ಆಗ್ತದೆ. ಅಷ್ಟೇ ಅಲ್ಲ, ಜನರ ಒಂದು ಮೂವ್ಮೆಂಟ್, ಸೋಷಿಯಲ್ ಮೊಬಿಲಿಟಿ ಅಂತ ಏನು ಹೇಳ್ತೀವಿ, ಜನರ ಒಂದು ಚಲನೆಯು ಹೆಚ್ಚಾಗ್ತದೆ. ಎಜುಕೇಶನ್ ಎಕ್ಸ್ಪ್ಯಾಂಡ್ಸ್ ಅಂಡ್ ಇನ್ಕಮ್ ಇನ್ಕ್ರೀಸಸ್. ಪೀಪಲ್ ಗೆಟ್ ಬೆಟರ್ ಕ್ವಾಲಿಟಿ ಆಫ್ ಫುಡ್ ಪ್ರಾಡಕ್ಟ್ಸ್, ಮೆಡಿಕಲ್ ಅಂಡ್ ಹೆಲ್ತ್ ಫೆಸಿಲಿಟೀಸ್. ಯಾವಾಗ ಶಿಕ್ಷಣ ಹೆಚ್ಚಾಗ್ತದೆ, ಆರ್ಥಿಕತೆಯಲ್ಲಿ ನಾವು ಬದಲಾವಣೆಯನ್ನು ನೋಡ್ತೀವಿ. ಜನರ ಒಂದು ಜೀವನದ ಗುಣಮಟ್ಟದಲ್ಲಿ ಬದಲಾವಣೆಯನ್ನು ನೋಡ್ತೀವಿ. ವೈದ್ಯಕೀಯ ಸೌಲಭ್ಯಗಳಲ್ಲೂ ಸಹ ಬದಲಾವಣೆಯನ್ನು ನೋಡ್ತೀವಿ. ಮರಣ ದರದಲ್ಲಿ ನಾವು ಇಳಿಕೆಯನ್ನ ಕಾಣಲಿಕ್ಕೆ ಕಾರಣ ಇಂಪ್ರೂವ್ಮೆಂಟ್ಸ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಾದ ಬದಲಾವಣೆಯಿಂದಾಗಿ ಇವತ್ತು ನಾವು ಮರಣ ದರದಲ್ಲಿ ಇಳಿಕೆಯನ್ನು ನೋಡ್ತೀವಿ. ಹೀಗೆ ಮರಣ ದರದಲ್ಲಿ ಇಳಿಕೆ ಆಗ್ತದೆ, ಆದರೆ ಜನನ ದರದಲ್ಲಿ ಅಷ್ಟೇ ಪ್ರಮಾಣವಾಗಿ ಇಳಿಕೆ ಆಗೋದಿಲ್ಲ. ಈ ಕಾರಣದಿಂದ ನಾವು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಥವಾ ಜನಸಂಖ್ಯಾ ಸ್ಫೋಟವನ್ನ ಗುರುತಿಸ್ತೀವಿ. ಅಕಾರ್ಡಿಂಗ್ ಟು ಬ್ಲ್ಯಾಕರ್, ಮೆನಿ ಆಫ್ರಿಕನ್ ಕಂಟ್ರೀಸ್ ಆರ್ ಇನ್ ದಿಸ್ ಸ್ಟೇಜ್ ಅಪ್ ಟು 1930. ಬ್ಲ್ಯಾಕರ್ ಅವರ ಪ್ರಕಾರ ಹಲವಾರು ಆಫ್ರಿಕಾ ದೇಶಗಳು ಈ ಹಂತದಲ್ಲಿ 1930ರವರೆಗೆ ನಾವು ಗಮನಿಸಬಹುದು. ನಂತರ ಮೂರನೇ ಹಂತ ಲೇಟ್ ಎಕ್ಸ್ಪ್ಯಾಂಡಿಂಗ್ ಸ್ಟೇಜ್ ಆರ್ ನಂತರದ ವಿಸ್ತೀರ್ಣ ಹಂತ. ಈ ನಂತರದ ವಿಸ್ತೀರ್ಣ ಹಂತದಲ್ಲಿ ನಾವು ಏನನ್ನ ಗುರುತಿಸಬಹುದು ಅಂದ್ರೆ, ಡಿಕ್ಲೈನಿಂಗ್ ಫರ್ಟಿಲಿಟಿ ಬಟ್ ವಿತ್ ಮಾರ್ಟಾಲಿಟಿ ಡಿಕ್ಲೈನಿಂಗ್ ಮೋರ್ ರ್ಯಾಪಿಡ್ಲಿ. ಇಲ್ಲಿ ಜನನ ದರದಲ್ಲಿ ನಾವು ಇಳಿಕೆಯನ್ನು ಕಾಣ್ತೀವಿ. ಅಷ್ಟೇ ಅಲ್ಲ, ಮರಣ ದರದಲ್ಲಿ ಸಹ ಇಳಿಕೆಯನ್ನ ಹೆಚ್ಚಾಗಿ ಕಾಣ್ತೀವಿ. ಬರ್ತ್ ರೇಟ್ ಸ್ಟಾರ್ಟ್ ಡಿಕ್ಲೈನಿಂಗ್ ಅಕಾಂಪನಿಡ್ ಬೈ ಡೆತ್ ರೇಟ್ಸ್ ಡಿಕ್ಲೈನಿಂಗ್ ರ್ಯಾಪಿಡ್ಲಿ. ಇಲ್ಲಿ ಜನನ ದರದಲ್ಲಿ ಅಷ್ಟೇ ಇಳಿಕೆ ಆಗೋದಿಲ್ಲ, ಮರಣ ದರದಲ್ಲೂ ಸಹ ಇಳಿಕೆ ಆಗೋದನ್ನು ನೋಡ್ತೀವಿ. ಕಾರಣ ಏನು ಅಂದ್ರೆ, ವೈದ್ಯಕೀಯ ಸೌಲಭ್ಯಗಳು ಹೆಚ್ಚಾದಂತೆ ಮರಣ ದರದಲ್ಲಿ ಇಳಿಕೆ ಆಗ್ತದೆ. ಅಷ್ಟೇ ಅಲ್ಲ, ಜನರು ಕಾಂಟ್ರಸೆಪ್ಟಿವ್ಸ್ ಅಂತ ಏನು ಹೇಳ್ತೀವಿ, ಜನನ ನಿಯಂತ್ರಣ ವಿಧಾನಗಳನ್ನ ಬಳಕೆ ಮಾಡಿಕೊಂಡು ಕುಟುಂಬವನ್ನ ಸೀಮಿತಗೊಳಿಸುವ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಹೀಗೆ ಬ್ಲ್ಯಾಕರ್ ಅವರ ಪ್ರಕಾರ ಪ್ರಪಂಚದ 20% ಜನಸಂಖ್ಯೆ ಈ ಒಂದು ಹಂತದಲ್ಲಿತ್ತು 1930ರವರೆಗೆ ಅನ್ನೋ ಅಂಶವನ್ನ ತಿಳಿಸ್ತಾರೆ. ನಂತರ ಕಡಿಮೆ ಸ್ಥಿರ ಹಂತ, ಲೋ ಸ್ಟೇಷನರಿ ಸ್ಟೇಜ್. ಈ ಒಂದು ಹಂತದಲ್ಲಿ ಏನಾಗ್ತದೆ ಅಂದ್ರೆ, ಲೋ ಫರ್ಟಿಲಿಟಿ ಬ್ಯಾಲೆನ್ಸ್ಡ್ ಬೈ ಈಕ್ವಲಿ ಲೋ ಮಾರ್ಟಾಲಿಟಿ. ಅಂದ್ರೆ ಜನನ ಮತ್ತು ಮರಣ ದರದಲ್ಲಿ ನಾವು ಸಮಾನತೆ ನೋಡ್ತೀವಿ. ಎರಡು ಸಮಾನವಾಗಿ ಕಡಿಮೆ ಆಗ್ತದೆ, ಮರಣ ದರವು ಸಮಾನವಾಗಿ ಕಡಿಮೆ ಆಗ್ತದೆ, ಅಷ್ಟೇ ಸಮಾನವಾಗಿ ಜನನ ದರನೂ ಕಡಿಮೆ ಆಗ್ತದೆ. ಫರ್ಟಿಲಿಟಿ ರೇಟ್ ಡಿಕ್ಲೈನ್ಸ್ ಅಂಡ್ ಟೆಂಡ್ ಟು ಈಕ್ವಲ್ ದ ಡೆತ್ ರೇಟ್, ಸೊ ದಟ್ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್ ಇಸ್ ಸ್ಟೇಷನರಿ.
ಈಗ ಜನನ ಮತ್ತು ಮರಣ ದರ ಎರಡೂ ಸಮಾನವಾಗಿ ಕಡಿಮೆ ಆದಾಗ ಜನಸಂಖ್ಯೆಯಲ್ಲಿ ನಾವು ಸ್ಥಿರತೆಯನ್ನ ನೋಡ್ತೀವಿ. ಈ ಒಂದು ಜನಸಂಖ್ಯೆಯಲ್ಲಿ ನಾವು ಸ್ಥಿರತೆಯನ್ನು ನೋಡ್ಬೇಕಂದ್ರೆ ದೇರ್ ಶುಡ್ ಬಿ ಗ್ರೋತ್ ಇನ್ ಆಲ್ ಸೆಕ್ಟರ್ಸ್ ಆಫ್ ಇಕಾನಮಿ. ಆರ್ಥಿಕತೆಯಲ್ಲಿ ಯಾವಾಗ ಬದಲಾವಣೆಯನ್ನ ನೋಡ್ತೀವಿ, ಆರ್ಥಿಕತೆ ಯಾವಾಗ ಹೆಚ್ಚಿನ ಹಂತದಲ್ಲಿ ಬೆಳವಣಿಗೆಯನ್ನ ಪ್ರಾರಂಭಿಸ್ತದೆ, ಆಗ ಜನಸಂಖ್ಯೆಯಲ್ಲಿ ನಾವು ಇಳಿಮುಖವನ್ನ ಅಥವಾ ಸ್ಥಿರತೆಯನ್ನ ಕಾಣಬಹುದು. ಕಾರಣ ಏನು ಅಂದ್ರೆ ಶಿಕ್ಷಣದಿಂದಾಗಿ ಕಸ್ಟಮ್ಸ್ ಆನ್ ಡಾಗ್ಮಾಸ್ ಆರ್ ವೀಕೆಂಡ್. ಒಂದು ಶಿಕ್ಷಣದ ಪ್ರಭಾವ ಹೆಚ್ಚಾದಂತೆ ಸಂಪ್ರದಾಯಗಳು ಆ ಸಂಪ್ರದಾಯಗಳ ಪ್ರಭಾವ ಕಡಿಮೆ ಆಗುವುದನ್ನು ನಾವು ಗಮನಿಸ್ತೀವಿ. ಅಷ್ಟೇ ಅಲ್ಲ, ಜನ ಕುಟುಂಬ ಯೋಜನೆಯನ್ನ ಅಳವಡಿಸ್ಕೊಳ್ತಾರೆ. ಅಷ್ಟೇ ಅಲ್ಲ, ಮದುವೆಯ ವಯಸ್ಸನ್ನು ಸಹ ಹೆಚ್ಚಿಸದ ಅಂಶವನ್ನ ನೋಡ್ತೀವಿ. ವಿ ಫೈಂಡ್ ದೀಸ್ ಆಸ್ಪೆಕ್ಟ್ಸ್ ಇನ್ ಅಡ್ವಾನ್ಸ್ ಕಂಟ್ರೀಸ್. ಅಂದ್ರೆ ನಾವು ಆರ್ಥಿಕವಾಗಿ ಮುಂದುವರಿದಂಥ ರಾಷ್ಟ್ರಗಳಲ್ಲಿ, ಏನು ಅಡ್ವಾನ್ಸ್ ಕಂಟ್ರೀಸ್ ಅಂತ ಹೇಳ್ತೀವೋ ಇಲ್ಲ ಡೆವಲಪ್ಡ್ ಕಂಟ್ರೀಸ್ ಅಂತ ಹೇಳ್ತೀವೋ, ಈ ರಾಷ್ಟ್ರಗಳಲ್ಲಿ ನಾವು ಈ ಒಂದು ಜನಸಂಖ್ಯೆ ಸ್ಥಿರತೆ ಅಥವಾ ಕಡಿಮೆ ಸ್ಥಿರ ಹಂತವನ್ನ ಹೊಂದುವುದನ್ನು ನಾವು ಗಮನಿಸ್ತೀವಿ. ನಂತರ ಡಿಕ್ಲೈನಿಂಗ್ ಫೇಸ್ ಅಂದ್ರೆ ಇಳಿಮುಖದ ಹಂತ. ಈ ಇಳಿಮುಖದ ಹಂತ ಅಂತ ಹೇಳಿದಾಗ ಜನನ ಮತ್ತು ಮರಣ ದರದಲ್ಲಿ ಇಳಿಕೆ ಆಗ್ತದೆ, ಆದರೆ ಜನನ ದರಕ್ಕಿಂತ ಮರಣ ದರ ಹೆಚ್ಚಾಗಿರುತ್ತದೆ. ಯಾವಾಗ ಜನನಕ್ಕಿಂತ ಮರಣ ಹೆಚ್ಚಾಗ್ತದೆ, ಆ ಒಂದು ಹಂತದಲ್ಲಿ ಜನಸಂಖ್ಯೆಯ ಇಳಿಮುಖವನ್ನು ನಾವು ಗಮನಿಸ್ಬೋದು. ಈ ಒಂದು ಅಂಶವನ್ನ ಮುಖ್ಯವಾಗಿ ಫ್ರಾನ್ಸ್ ದೇಶದಲ್ಲಿ ನಾವು ಗಮನಿಸ್ತೀವಿ. ಯಾಕೆ ಅಂದರೆ ಫ್ರಾನ್ಸ್ನಲ್ಲಿ ಜನನಕ್ಕಿಂತ ಮರಣ ಹೆಚ್ಚಾಗ್ತದೆ, ಆಗ ಮಾತ್ರ ನಾವು ಜನಸಂಖ್ಯೆಯಲ್ಲಿ ತೀವ್ರವಾದ ಇಳಿಕೆಯನ್ನು ನಾವು ಕಾಣ್ಬೋದು. ಹೀಗೆ ಈ ಒಂದು ಸಿದ್ಧಾಂತ ಜನನ ಮರಣ ಈ ಎರಡೂ ಅಂಶಗಳನ್ನು ಪರಿಗಣಿಸಿ ಪ್ರಪಂಚದ ಜನಸಂಖ್ಯೆಯ ಬೆಳವಣಿಗೆಯನ್ನು ವಿಶ್ಲೇಷಣೆ ಮಾಡೋದನ್ನು ನಾವು ನೋಡ್ತೀವಿ. ಧನ್ಯವಾದಗಳು.